ಇದೇ 22ನೇ ತಾರೀಕಿನಿಂದ ಸಮೀಕ್ಷೆ ಶುರುವಾಗುತ್ತೆ ಅನ್ನೋದರ ಡೀಟೇಲ್ಸ್ ಅನ್ನು ಕೊಡ್ತಾ ಇದ್ವಿ. ಹಲವು ರೀತಿಯ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಪಂಚಮಸಾಲಿ ಸ್ವಾಮೀಜಿ ಮನೆಗೆ ಹೋಗಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಮನೆಗೆ ತೆರಳಿ ಜಾಗೃತಿ ಮೂಡಿಸ್ತಾ ಇದ್ದಾರೆ ವಚನಾನಂದ ಸ್ವಾಮೀಜಿಗಳು. ಹುಬ್ಬಳ್ಳಿಯಲ್ಲಿ ಲಿಂಗರಾಜನಗರದಲ್ಲಿ ವಚನಾನಂದ ಶ್ರೀಗಳು ಜನರಲ್ ಜಾಗೃತಿ ಮೂಡಿಸೋ ಕೆಲಸ ಮಾಡಿದ್ರು. ಮನೆಗೆ ತೆರಳಿ ಕರಪತ್ರವನ್ನು ಅಂಟಿಸಿ ಈ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಜಾತಿ ಗಣತಿಯನ್ನ ಸರ್ಕಾರ ಮುಂದೂಡಬೇಕು, ಆತುರವಾಗಿ ಮಾಡಬೇಡಿ ಅನ್ನೋದು ಇವ್ರ ಮಾತು. ಯಾಕಂದ್ರೆ ಜಾತಿ ಗಣತಿಯಲ್ಲಿ ಸಾಕಷ್ಟು ದೋಷ ಇದೆ. ಹುಬ್ಬಳ್ಳಿಯಲ್ಲಿ ವಚನಾನಂದ ಶ್ರೀಗಳು ಜಾತಿ ಗಣತಿಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಲಂಗಳಲ್ಲಿ ಇರುವಂತಹ ವಿರೋಧಾಭಾಸಗಳ ಬಗ್ಗೆ ಅವರು ಪ್ರಶ್ನೆ ಎತ್ತಿದ್ದಾರೆ. ಈಗಾಗಲೇ ನಮ್ಮ ಪಂಚಮಸಾಲಿ ಜಗದ್ಗುರು ಪೀಠ ರಾಜ್ಯ ಪಂಚಮಸಾಲಿ ಸಂಘ ಒಂದನ್ನು ಸ್ಪಷ್ಟ ನಿರ್ಧಾರ ಮಾಡಿದೆ. ಜಾತಿ ಧರ್ಮದ ಕಾಲಮ್ನಲ್ಲಿ ಹಿಂದೂ, ಜಾತಿ ಕಾಲಮ್ನಲ್ಲಿ ಲಿಂಗಾಯತ ಪಂಚಮಸಾಲಿ ಬರೆಸಬೇಕು. ಅದರ ನಂಬರು A0868. ಅದಕ್ಕಾಗಿ ಇವತ್ತು ಹುಬ್ಬಳ್ಳಿಯಿಂದ ಒಂದು ಅಭಿಯಾನವನ್ನು ಮಾಡಿದ್ದೇವೆ. ಮನೆಗೆ ತೆರಳಿ ಈ ಥರ ಸ್ಟಿಕ್ಕರ್ಗಳನ್ನು ಅಂಟಿಸಬೇಕು ಅಂತ. ಹಾಗೆ ಈಗಾಗಲೇ ಶಾಶ್ವತ ಹಿಂದುಳಿದ ವರ್ಗ ಆಯೋಗದವರು ಒಂದು ಸ್ಟಿಕ್ಕರ್ ಅಂಟಿಸಿದ್ದಾರೆ. ಅದರ ಪಕ್ಕಕ್ಕೇ ಧರ್ಮದ ಕಾಲಮಲ್ಲಿ ಹಿಂದೂ, ಜಾತಿ ಕಾಲಮ್ ಲಿಂಗಾಯತ ಪಂಚಮಸಾಲಿ ಬರೆಸಬೇಕು ಅಂತೇಳಿ ಜನಗಳಿಗೆ ಅಭಿಯಾನವನ್ನು ಮಾಡ್ತಾಯಿದ್ದೀವಿ. ಈಕೆ ಹುಬ್ಬಳ್ಳಿಯಿಂದ ಇವತ್ತು ಚಾಲನೆ ಕೊಟ್ಟಿದ್ದೇವೆ. ಈಗಾಗಲೇ 16 ಜಿಲ್ಲೆಯನ್ನು ನಾವು ಮತ್ತೆ ಪ್ರವಾಸ ಮಾಡ್ತೇವೆ. ಎಲ್ಲ ಜಿಲ್ಲೆಗಳಿಗೆ ಹೋಗಿ ನಮ್ಮ ಜಿಲ್ಲಾ ಭಕ್ತರಿಗೆ ಸಮಾಲೋಚನೆ ಮಾಡಿ ಇದನ್ನೇ ನೀವು ಬರೆಸಬೇಕು ಅಂತ ಭಾಳ ಸ್ಪಷ್ಟವಾಗಿ ಸಂದೇಶವನ್ನು ನಾವು ಕೊಡ್ತೇವೆ. ನಮ್ಮದು ಅಲಗೂರು ಸ್ವಾಮೀಜಿಯವ್ರದ್ದಿದೆ. ಯಾರು ದ್ವಂದ್ವದಲ್ಲಿದ್ದಾರೋ ಅವ್ರನ್ನ ಬಿಟ್ಟಿದ್ದೇವೆ, ಯಾರು ಸ್ಪಷ್ಟವಿದ್ದಾರೋ ಅವ್ರು ಹಿಡ್ಕೊಂಡು ನಾವು ಮಾಡ್ತಾಯಿದ್ದೇವೆ. ಯಾಕಂದರೆ ನಾಳೆ 22ನೇ ತಾರೀಕಿಂದ ಆಗ್ತಾ ಇರೋದ್ರಿಂದ ದ್ವಂದ್ವದಲ್ಲಿದ್ದವ್ರನ್ನ ಕೈ ಬಿಟ್ಟು ಯಾರು ಸ್ಪಷ್ಟತೆ ಇದ್ದಾರೋ ಅವ್ರಿಗೆ ನಾವು ಹೇಳಿದ್ದೇವೆ ಧರ್ಮದ ಕಾಲಮ್ನಲ್ಲಿ ಹಿಂದೂ ಬರೆಸಬೇಕು, ಜಾತಿ ಕಾಲಮ್ನಲ್ಲಿ ಲಿಂಗಾಯತ ಪಂಚಮಸಾಲಿ ಬರೆಸಬೇಕು.